ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇಲ್ಲ. ಸೋಲಿಲ್ಲದ ಸರದಾರ ಅನ್ನಿಸಿಕೊಂಡಿದ್ದ ಮಲ್ಲಿಕಾರ್ಜುನ ಖರ್ಗೆ 2019 ಲೋಕಸಭಾ ಚುನಾವಣೆಯಲ್ಲಿ ಅವರದ್ದೇ ಶಿಷ್ಯನಾಗಿದ್ದ ಒಂದು ಕಾಲದ ಶಿಷ್ಯ ಉಮೇಶ್ ಜಾಧವ್ ವಿರುದ್ಧ ಸೋತು. ಈ ಸಲ ಮತ್ತೆ ಸ್ಪರ್ಧೆ ಮಾಡ್ತಾರೋ ಇಲ್ಲವೋ ಅನ್ನುವ ಚರ್ಚೆ ಜೋರಾಗಿರುವಾಗ, ಒಂದು ಕ್ಷೇತ್ರಕ್ಕೆ ಸೀಮಿತವಾದರೆ ಅಲ್ಲಿ ಹೆಚ್ಚು ಸಮಯ ಕೊಡಬೇಕಾಗತ್ತೆ, ನಾನು ದೇಶಾದ್ಯಂತ ಓಡಾಡಿ ಪ್ರಚಾರ ಮಾಡ್ತೀನಿ ಅಂತ ಕಲಬುರಗಿಯ ಟಿಕೆಟ್ ಅನ್ನು ಅಳಿಯನಿಗೆ ಕೊಡ್ತಿದ್ದ. ರಾಧಾಕೃಷ್ಣ ದೊಡಮನಿ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ರು ಮತ್ತು ಭಾವನಾತ್ಮಕವಾಗಿ ಮಾತನಾಡಿದರು. ರಾಧಾಕೃಷ್ಣ ದೊಡಮನಿ ವರ್ಸಸ್ ಉಮೇಶ್ ಜಾಧವ್ ಈ ಸಲ ಕಲಬುರಗಿಯಲ್ಲಿ. ಹನ್ನೆರಡು ಗಂಟೆ 12 ನಿಮಿಷ 12 ಸೆಕೆಂಡಿಗೆ ಸರಿಯಾಗಿ ನಾಮಪತ್ರ ಸಲ್ಲಿಸಿದರು. ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕರುಗಳಿವೆ. ನಾನಿನ್ನೂ ಸತ್ತಿಲ್ಲ, ಬದುಕಿದ್ದೀನಿ, ರಾಧಾಕೃಷ್ಣಗೆ ಓಟು ಕೊಟ್ಟು ನೋಡಿ, ಮುಂದಿನ 5 ವರ್ಷದಲ್ಲಿ ಏನೇನು ಬದಲಾವಣೆ ಆಗತ್ತೆ ಅಂತ ತಿಳಿಯುತ್ತೆ. ನನ್ನನ್ನು ಕೆಲಸಗಾರ ಅಂತೀರಿ, ಮತಗಟ್ಟೆಗೆ ಹೋದಾಗ ಏನನಿಸುತ್ತೋ ಏನಾಗುತ್ತೋ ಗೊತ್ತಿಲ್ಲ, ನನ್ನನ್ನು ಮರ್ತು ಬಿಡ್ತೀರಿ. ಸಮಾಜದಲ್ಲಿ ಬದಲಾವಣೆ ತರೋದು ನನ್ನ ಗುರಿ. ನನ್ನ ಗುರಿ ಈ ಭಾಗವನ್ನು ಕಲ್ಯಾಣ ಕರ್ನಾಟಕ ಮಾಡೋದು, ಬಸವ ತತ್ವ ಉಳಿಸಿಕೊಳ್ಳೋದು. ರಣದೀಪ್ ಸಿಂಗ್ ಸುರ್ಜೇವಾಲಾ, ಡಿ.ಕೆ. ಶಿವಕುಮಾರ್, ಲಕ್ಷ್ಮಣ ಸವದಿ ಸೇರಿದಂತೆ ಅನೇಕ ಮುಖಂಡರಿದ್ದರು. ಕೇಳಿಸ್ಕೊಳ್ಳಿ ಅಂತ. ಈಗ ನೀವು ರಾಧಾಕೃಷ್ಣ ಅವರಿಗೆ ಓಟ್ ಕೊಟ್ಟು, ಹಸ್ತಕ್ಕೆ ಓಟ್ ಕೊಟ್ಟು ನೋಡಿ, ಮುಂದಿನ 5 ವರ್ಷದಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನೋದು ನಿಮಗೆ ಗೊತ್ತು. ಅದು ನಾವು ಮಾಡಿ ತೋರಿಸ್ತೇವೆ. ನಾವಿನ್ನೂ ಜೀವಂತಿದ್ದೇವೆ, ಸತ್ತಿಲ್ಲ. ಇನ್ನು ಕೆಲಸ ಮಾಡೋದಕ್ಕೆ ನಾನು ಬದುಕಿದ್ದೇನೆ. ಕೆಲಸ ನಾನು ನಾನು ರಾಜಕೀಯ ಮಾಡೋದು, MLA ಆಗೋದು ಅಷ್ಟೇ ಅಲ್ಲ. ನನ್ನ ಗುರಿ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು. ನನ್ನ ಗುರಿ ಈ ಭಾಗಕ್ಕೆ ನಿಜವಾಗ್ಲೂ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥದ್ದು. ನಮ್ಮ ಭಾಗಕ್ಕೆ ಪ್ರೈಮ್ ಮಿನಿಸ್ಟರ್ ಬರಬೇಕು ಅಂದ್ರೆ ಬಹಳ ಕಡಿಮೆ. ಆದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇಲ್ಲಿ ಪದೇ ಪದೇ ಬಂದು ಹೋಗಿದ್ದಾರೆ. ಆದರೆ ಬಂದು ಹೋದ ಮೇಲೆ ಈ ಭಾಗಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಬಹಳ ಮಹತ್ವ. ಬಂದ್ರು ಹೋದ್ರು. ಬಿಜೆಪಿ ಸರ್ಕಾರ 10 ವರ್ಷ ಕೆಲಸ ಮಾಡ್ತಾ ಇದೆ. ಆದ್ರೆ 10 ವರ್ಷದಲ್ಲಿ ನಮಗ್ ಸಿಕ್ಕಿದ್ದೇನು, ನಮ್ಮ ಭಾಗಕ್ಕೆ ಕೊಟ್ಟಿದ್ದೇನು? ಒಂದು ಕೆಲಸ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮಾಡಿಲ್ಲ. ನಾನು ಚಾಲೆಂಜ್ ಕೊಡ್ತೀನಿ. ನಾನು 5 ವರ್ಷ ಮಂತ್ರಿ ಇದ್ದೆ. ನಾನು ಏನು ಈ ಭಾಗಕ್ಕೆ ಕರ್ನಾಟಕ ಮಾಡಿದ್ದೇನೆ, ಅದ್ರದ್ದು ಒಂದು 10 ಪೈಸಾ ಆದ್ರೂ ಮಾಡಿದ್ರೆ ನಾನು ಅವ್ರಿಗೆ ಶಬಾಷ್ಗಿರಿ ಕೊಡ್ತೀನಿ. ಬಂದು ಹೋಗಿ ಎಲ್ಲ ಕಡೆ ಹೇಳೋದು, ये मोदी की गारंटी, अरे हमारी गारंटी, कर्नाटक की गारंटी, हमने तो 5 गारंटी बोले, 5 गारंटी दिए. ನಾವು 5 ಗ್ಯಾರಂಟಿ ಹೇಳಿದ್ದೇವಲ್ಲ, 5 ಗ್ಯಾರಂಟಿ ಹೇಳಿದ್ದನ್ನ
ನಾವು ನಿಭಾಯಿಸ್ತೇವೆ. ನಮ್ಮ ಸರ್ಕಾರ ಕೊಟ್ಟು ಈಗಾಗಲೇ ನಮ್ಮ ಶಿವಕುಮಾರ್ ಅವರು ಹೇಳಿದರು, ನಾನು ಎಲೆಕ್ಷನ್ದಾಗ ಹೇಳಿದ್ದೆ, ಸೊ ನಮ್ಮ ಗ್ಯಾರಂಟಿಗಳು ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ ಕೊಡ್ತಕ್ಕಂಥ ಗ್ಯಾರಂಟಿ. ಇದೇ ವೇದಿಕೆಯ ಮೇಲೆ ಒಂದು ಅಪಸವ್ಯ. ಲಕ್ಷ್ಮಣ ಸವದಿ ಅವರಿದ್ರು, ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಬಿಜೆಪಿಯಿಂದ ಉಪಮುಖ್ಯಮಂತ್ರಿಗಳಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಕಾಂಗ್ರೆಸ್ಸಿಗೆ ಹೋಗಿ ಗೆದ್ದಿದ್ದಾರೆ. ಅವರು ಜನರ ಹತ್ರ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಿಸಿದ್ರು. ಏನು ತಪ್ಪಲ್ಲ, ಹೇಳಬೇಕು, ಹೇಳಿಸ್ಬೇಕು. ಆದರೆ ಅದಕ್ಕಿಂತ ಮೊದಲು ಖರ್ಗೆ ಸಾಹೇಬರು ತಪ್ಪು ತಿಳಿಬಾರದು ಅಂತ ಭಾರತ್ ಮಾತಾ ಕಿ ಜೈ ಅಂತ ಲಕ್ಷ್ಮಣ ಸವದಿ ಅವರು ಹೇಳಿಸಿದರೆ ಮತ್ತು ನೆರೆದಿದ್ದ ಜನ ಹೇಳಿದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ತಪ್ಪು ತಿಳಿಬೇಕು? ಯಾಕೆ ತಪ್ಪು ತಿಳಿತಾರೆ? ಕೇಳಿಸ್ಕೊಳ್ಳಿ ಲಕ್ಷ್ಮಣ ಸವದಿ ಅವರು ಹೇಳಿದ್ದು. ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು. ಒಂದು ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ. ನೀವೆಲ್ಲರೂ ನಾನು ಹೇಳಿದಾಗೆ ಒಂದು ಮಾತನ್ನ ಹೇಳಿ, ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ. ನೀವೆಲ್ಲರೂ ಕೂಡ ಗಟ್ಟಿ ಮುಷ್ಟಿಯನ್ನ ಮಾಡಿ ನೀವು ಜೈಕಾರ ಹಾಕಬೇಕು. ಅವರಿಗೆ ಗೊತ್ತಾಗಬೇಕು, ಕಾಂಗ್ರೆಸ್ನವರು ನಮಗಿಂತಲೂ ಹೆಚ್ಚು ದೇಶಭಕ್ತರಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಸಂದೇಶ ಕಳಿಸ್ಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇದು ಇಲ್ಲಿ ಅಷ್ಟೇ ಅಲ್ಲ, ಇದು ಹೋಗಿ ಬೆಂಗಳೂರು ದಿಲ್ಲಿಗೆ ಮುಟ್ಟಬೇಕು. ಅರ್ಥ ಆಗದೆ ಇರೋದು ಇದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಕೇಳಿಸ್ಕೊಂಡ್ರೆ ಯಾಕೆ ಅಪಾರ್ಥ ಮಾಡಿಕೊಳ್ಳಬೇಕು ಅಂತ. ಲಕ್ಷ್ಮಣ ಸವದಿ ಅವರೇ ಹೇಳಬೇಕು, ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡಿಕೊಳ್ಳಬಾರದು. ನಾನೊಂದು ಮಾತು ಹೇಳ್ತೀನಿ, ನೀವು ಹೇಳ್ರಿ, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ. ಏನು ಭಾರತ್ ಮಾತಾ ಕಿ ಜೈ ಮೇಲೆ ಬಿಜೆಪಿ ಅವ್ರದ್ದು ಪೇಟೆಂಟ್ ಇದೆಯಾ? ಪೇಟೆಂಟ್ ಇದೆಯಾ? ಅದು ಕಾಂಗ್ರೆಸ್ಸಿಗೆ ನಿಷಿದ್ಧ ಘೋಷಣೆಯ? ಬಿಜೆಪಿಯಿಂದ ಹೋಗಿ ಲಕ್ಷ್ಮಣ ಸವದಿ ಅವರು ಆ ಘೋಷಣೆಯನ್ನು ಕಾಂಗ್ರೆಸ್ಸಿಗೆ ಕಲಿಸ್ಬೇಕಾ? ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ವೇದಿಕೆಯ ಮೇಲಿದ್ರು. 371 ಕಲಂ ಮೂಲಕ ಖರ್ಗೆ ಅವರು ಕಲಬುರಗಿ ಜನತೆಗೆ ಕೊಡುಗೆ ಕೊಟ್ಟಿದ್ದಾರೆ. ಜನ ಈ ಋಣ ತೀರಿಸಬೇಕಾದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು. ಈ ರಾಜ್ಯದಲ್ಲಿ ಯಾರ ಅಲೆನೂ ಇಲ್ಲ. ನಿನ್ನೆ ಕೂಡ ಮಾತಾಡಿದ್ರು, ಎಲ್ಲಿದೆ ಮೋದಿ ಅಲೆ? ಗಾಳಿಲಿ ನನಗೇನು ಕಾಣಿಸ್ತಿಲ್ಲ ಅಂತ. ವಿಧಾನಸಭೆಯಲ್ಲಿ 136 ಕ್ಷೇತ್ರ ಗೆದ್ದಂಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ 20ಕ್ಕಿಂತಲೂ ಹೆಚ್ಚು ಸ್ಥಾನ ಗೆದ್ದೇ ಗೆಲ್ತೀವಿ. ರಾಧಾಕೃಷ್ಣ ಅವರನ್ನ 3 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿ ಅಂತ ಕೇಳಿಸ್ತಾರೆ. 371 ಜಯದಿಂದ ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಒಂದು ಶಕ್ತಿ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಕೊಟ್ಟಂತ ಶಕ್ತಿ, ನಮ್ಮ ಅಭಿವೃದ್ಧಿಗೆ ಕೊಟ್ಟಂತ ಶಕ್ತಿಗೆ ತೀರಿಸುವಂತ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಮೆಲ್ಲರಿಗೂ ಸಿಕ್ಕಿದೆ. ಈ ರಾಜ್ಯದಲ್ಲಿ ಯಾವ ಹಲೆ ಕೂಡ ಇಲ್ಲ. ಮುಂದಕ್ಕೆ ಈ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟು ಕಾಂಗ್ರೆಸ್ ಪಾರ್ಟಿ, ನೀವು ಹೆಂಗೆ 136 ಸೀಟ್ ಕೊಟ್ಟು ಗೆಲ್ಸಿದ್ರಿ, ಅದೇ ರೀತಿ 20ಕ್ಕೂ ಹೆಚ್ಚು ಸೀಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ ಕೇಂದ್ರದಲ್ಲಿ. ಆದ್ರಿಂದ ಇವತ್ತು ಖರ್ಗೆ ಸಾಹೇಬರ ಏನು ನಿಮ್ ಕೊಟ್ಟಂತ ಶಕ್ತಿಗೆ ಕೈಯನ್ನ ಬಲಪಡಿಸು. ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕಾದ್ರೆ ರಾಧಾಕೃಷ್ಣರವ್ರನ್ನ ಕನಿಷ್ಠ 3 ಲಕ್ಷ ಅಂತರದಿಂದ ಗೆಲ್ಲಿಸಲೇಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.